ಬಣ್ಣದ ಪರಿಣಾಮಗಳ ಜಾದೂ ಮೂಲಕ ಪರಿವರ್ತನೆಯಾಗಿರುವ ಕೊಠಡಿಯ ಗೋಡೆಗಳನ್ನು ಸ್ಪರ್ಶಿಸಬೇಕೆಂದು ನಿಮಗೆ ಯಾವಾಗಲಾದರೂ ಆಕರ್ಷಣೆ ಉಂಟಾಗಿದೆಯೇ? ಕಾನ್ಸಾಯ್ ನೆರೋಲ್ಯಾಕ್ ಪೇಂಟ್ಸ್ನಲ್ಲಿ ಸ್ಥಳಗಳನ್ನು ಬಾಳುವ ಪರಿಸರವಾಗಿ ಬಣ್ಣಗಳ ಜಾದೂ ಮೂಲಕ ಪರಿವರ್ತಿಸುವುದು ನಮಗೆ ರೋಮಾಂಚನ ನೀಡುತ್ತದೆ. ನೆರೋಲ್ಯಾಕ್ ಇಂಪ್ರೆಷನ್ಸ್ ಐಡಿಯಾಸ್, ಅ ಸ್ಪೆಷಲ್ ಎಫೆಕ್ಟ್ ಡಿಸೈನರ್ ಸಿರೀಸ್ ನಿಮ್ಮ ಒಳಾಂಗಣ ಗೋಡೆಗಳಿಗೆ ವೈವಿಧ್ಯಮಯ ಸ್ವರೂಪಗಳು ಮತ್ತು ವಿನ್ಯಾಸಗಳನ್ನು ನೀಡುತ್ತದೆ. ಇದು ಸರಳವಾದ ಪ್ರದೇಶಗಳನ್ನು ವಾವ್ ಎಂದು ಉದ್ಗರಿಸುವಂತೆ ಮಾಡುವ ಜಾದೂಮಯ ಅನುಭವಗಳಾಗಿ ಪರಿವರ್ತಿಸುವ ಸಲುವಾಗಿ ಅಭಿವೃದ್ಧಿಗೊಳಿಸಲಾಗಿರುವ ಬಣ್ಣವಾಗಿದೆ. ಸ್ಪಂಜ್ನಂತಹ ಬಣ್ಣದ ಪರಿಣಾಮದ ಸರಳ ಪರಿಕರ ಅಥವಾ ಬ್ರಾಕೆಟ್ ಕೆಲಸದಂತೆ ಅನನ್ಯವಾದ ಇಂಪ್ರೆಷನ್ಸ್ ಐಡಿಯಾಸ್ ಚಪ್ಪಟೆಯ ಗೋಡೆಗಳನ್ನು ಸ್ಫೂರ್ತಿಮಯ ಮತ್ತು ನವಿರೇಳಿಸುವ ಅಲಂಕಾರಿಕ ಎಫೆಕ್ಟ್ಸ್ ನೀಡಿ ನಿಮ್ಮ ಬಾಳುವ ಸ್ಥಳಗಳನ್ನು ಅದ್ಭುತಗೊಳಿಸುತ್ತದೆ. ಒಂದು ಕಾಲದಲ್ಲಿ ಕಲ್ಪನೆ ಮಾತ್ರ ಮಾಡಿಕೊಳ್ಳಬಹುದಾಗಿದ್ದ ಕನಸನ್ನು ಈಗ ನನಸಾಗಿಸುತ್ತದೆ. ಮೇಲ್ಮೈ ಸಜ್ಜುಗೊಳಿಸುವಿಕೆಯು ಬಣ್ಣ ಮತ್ತು ಸ್ವರೂಪದ ಫಲಿತಾಂಶದ ಗುಣಮಟ್ಟದ ಮೇಲೆ ಅಂತರ್ಗತ ಪಾತ್ರ ನಿರ್ವಹಿಸುತ್ತದೆ. ಮೊದಲನೆಯ ಕ್ರಮವು ಬಣ್ಣ ಹಚ್ಚಬೇಕಾದ ಮೇಲ್ಮೈಯನ್ನು ನಿಖರವಾಗಿ ತಪಾಸಣೆ ಮಾಡುವುದು. ಸುಲಿದು ಹೋಗಿರುವ, ಬಣ್ಣಗೆಟ್ಟಿರುವ, ಕೊಳೆಯಾಗಿರುವ, ಚಾಕ್ ಬರೆದಿರುವ, ಮಣಕಾಗಿರುವ ಮತ್ತು ಇತರ ಅನಿಯಮಿತೆಗಳನ್ನು ತಪಾಸಣೆ ಮಾಡುವುದು. ಕೆರೆಯುವ ಮೂಲಕ ಆದಷ್ಟು ಸಡಿಲವಾದ ಮತ್ತು ಸುಲಿದು ಬರುತ್ತಿರುವ ಬಣ್ಣವನ್ನು ಮೇಲ್ಮೈ ಮೇಲೆ ಪುಟಿ ನೈಫ್ ಅಥವಾ ಪವರ್ ವಾಷಿಂಗ್ ಬಳಸಿ ತೆಗೆದುಹಾಕಿ. ಮುಂದಿನ ಕ್ರಮವು ಮೇಲ್ಮೈಗೆ ಮೊದಲನೆಯ ಕೋಟ್ ನೆರೋಲ್ಯಾಕ್ ಸಿಮೆಂಟ್ ಪ್ರೈಮರ್ ಹಚ್ಚುವುದು. ಪ್ರೈಮರ್ ಒಮ್ಮೆ ಸಂಪೂರ್ಣವಾಗಿ ಒಣಗಿದ ನಂತರ ನೆರೋಲ್ಯಾಕ್ ವಾಲ್ ಪುಟ್ಟಿಯ 2 ಕೋಟ್ ಹಚ್ಚಬೇಕು. ಒಣಗಿದ ನಂತರ ಅದನ್ನು ನವಿರಾದ ಎಮೆರಿ ಪೇಪರ್ನಿಂದ ಸ್ಕಫ್ ಮಾಡಿರಿ. ನಂತರ ಪ್ರೈಮರ್ ಹಚ್ಚಿರಿ, ಮೊದಲಿಗೆ ಬ್ರಷ್ ಮೂಲಕ, ಆನಂತರ ರೋಲಿಂಗ್ ಮೂಲಕ. ಮೇಲ್ಮೈ ಈಗ ನೆರೋಲ್ಯಾಕ್ ಇಂಪ್ರೆಷನ್ಸ್ ಐಡಿಯಾಸ್ ಹಚ್ಚಲು ಸಿದ್ಧವಾಗಿದೆ. ಐಡಿಯಾಸ್ ಅನ್ನು ನೀರಿನೊಡನೆ ತಿಳಿಗೊಳಿಸಬಾರದು ಎನ್ನುವುದನ್ನು ನೆನಪಿಡಿ, ಅದು ಇದ್ದಂತೆಯೇ ಬಳಸಿ. ನಾವು ಇಲ್ಲಿ ಪ್ರದರ್ಶಿಸಲಿರುವ ಮೊದಲನೆಯ ಸ್ವರೂಪ ಸ್ಪ್ಯಾಟ್ಯುಲಾ ಪ್ಯಾಟರ್ನ್. ಈ ವಿನ್ಯಾಸಕ್ಕೆ ನಿಮಗೆ ಬೇಸ್ ಕೋಟ್ ಆಗಿ ನೆರೋಲ್ಯಾಕ್ ಇಂಪ್ರೆಷನ್ಸ್ 24 ಕ್ಯಾರೆಟ್ ಬೇಕು ಮತ್ತು ಟಾಪ್ ಕೋಟ್ ಆಗಿ ನೆರೋಲ್ಯಾಕ್ ಇಂಪ್ರೆಷನ್ಸ್ ಐಡಿಯಾಸ್ ಬೇಕು. ಅಗತ್ಯವಿರುವ ಪರಿಕರಗಳು ಫೆಲ್ಟ್ ರೋಲರ್, ಒಂದು ಟ್ರೇ ಮತ್ತು ಒಂದು ಸ್ಪ್ಯಾಟ್ಯುಲಾ. ಬಣ್ಣ ಹಚ್ಚುವುದನ್ನು ಪ್ರಾರಂಭಿಸಲು ಇಂಪ್ರೆಷನ್ಸ್ ಐಡಿಯಾಸ್ ಪೇಂಟ್ ಅನ್ನು ಮಿಶ್ರಗೊಳಿಸಿ ಮತ್ತು ಒಂದು ಪ್ಲಾಸ್ಟಿಕ್ ಟ್ರೇಗೆ ಸುರಿದುಕೊಳ್ಳಿ. ಅದನ್ನು ತಿಳಿಗೊಳಿಸಬೇಡಿ. ಫೆಲ್ಟ್ ರೋಲರ್ ಅನ್ನು ಬಣ್ಣದಲ್ಲಿ ಅದ್ದಿ ಮತ್ತು ಹೆಚ್ಚುವರಿಯಾಗಿ ಇರುವ ಬಣ್ಣವನ್ನು ರೋಲ್ ಮಾಡಿ ತೆಗೆದುಹಾಕಿ. ಹೆಚ್ಚುವರಿ ಬಣ್ಣವನ್ನು ತೆಗೆದುಹಾಕಿದ ನಂತರ ರೋಲರ್ ಬೇಸ್ ಕೋಟ್ ಹಚ್ಚಲು ಸಿದ್ಧವಾಗಿದೆ. ಗೋಡೆಯ ಮೇಲೆ ಟಾಪ್ ಕೋಟ್ ಅನ್ನು ಸಮರೂಪವಾಗಿ ಹಚ್ಚಿ ಅದನ್ನು ಉದ್ದಕ್ಕೆ ಮತ್ತು ಅಡ್ಡಕ್ಕೆ ರೋಲ್ ಮಾಡಿ. ಹಚ್ಚಿದ ನಂತರ ರೋಲರ್ ಮೇಲೆ ಇರುವ ಬಣ್ಣವನ್ನು ಸ್ಟರರ್ ಬಳಸಿ ತೆಗೆದುಹಾಕಿ ಹಾಗೂ ಅದನ್ನು ತಾಜಾ ನೀರಿನೊಡನೆ ತಕ್ಷಣ ತೊಳೆಯಿರಿ. ಈಗ ಸ್ಪ್ಯಾಟ್ಯುಲಾ ಬಳಸುವ ಸಮಯ. ಸ್ಪ್ಯಾಟ್ಯುಲಾದ 5 ವಿಭಿನ್ನ ಗಾತ್ರಗಳಿವೆ. ನಿಮಗೆ ಬೇಕಾದ ಸೈಜ್ ಅನ್ನು ಬಳಸಿ. ಸ್ಪ್ಯಾಟ್ಯುಲಾ ಬಳಸುವಾಗ ಸಮರೂಪದ ಒತ್ತಡ ಹಾಕಿ. ನಿಮ್ಮ ಕೈ ಮೇಲೆ ಇರುವ ಹೆಚ್ಚುವರಿ ಬಣ್ಣವನ್ನು ತೆಗೆದುಹಾಕುತ್ತೀರಿ. ಸ್ಪ್ಯಾಟ್ಯುಲಾವನ್ನು ನಿರೀಕ್ಷಿತ ಸ್ವರೂಪ ದೊರೆಯುವವರೆಗೆ ಅಡ್ಡಡ್ಡವಾಗಿ ಚಲಿಸುತ್ತೀರಿ. ಈ ಸ್ವರೂಪವನ್ನು ಅಪೇಕ್ಷಿತ ಪರಿಣಾಮವನ್ನು ರಚಿಸಲು ಬಣ್ಣ ಮತ್ತು ರೂಪಗಳ ವೈವಿಧ್ಯದಲ್ಲಿ ಬಳಸಬಹುದು. ಮುಂದೆ ಪ್ರದರ್ಶಿಸಬಹುದಾದ ಟೆಕ್ಸ್ಚರ್ ಟ್ರೆಂಡಿ ಸ್ಟ್ರೈಪ್ ಪ್ಯಾಟರ್ನ್ ಆಗಿದೆ. ಈ ವಿನ್ಯಾಸಕ್ಕೆ ನಿಮಗೆ ಬೇಸ್ ಕೋಟ್ ಆಗಿ ನೆರೋಲ್ಯಾಕ್ ಇಂಪ್ರೆಷನ್ಸ್ 24 ಕ್ಯಾರೆಟ್ ಮತ್ತು ಟಾಪ್ ಕೋಟ್ ಆಗಿ ನೆರೋಲ್ಯಾಕ್ ಇಂಪ್ರೆಷನ್ಸ್ ಐಡಿಯಾಸ್ ಬೇಕಾಗುತ್ತದೆ. ಅಗತ್ಯವಿರುವ ಪರಿಕರಗಳು ಫೆಲ್ಟ್ ರೋಲರ್, ಟ್ರೇ ಮತ್ತು ಒಂದು ಬ್ರಷ್. ಟಾಪ್ ಕೋಟ್ ಅನ್ನು ಗೋಡೆಯ ಮೇಲೆ ಸಮರೂಪವಾಗಿ ಹಚ್ಚಿ. ಸ್ಟ್ರೈಪ್ ಪರಿಣಾಮ ಪಡೆಯಲು ಬ್ರಷ್ ಅನ್ನು ದೃಢವಾಗಿ ಹಿಡಿದುಕೊಂಡು ಅದನ್ನು ಮೇಲಿನಿಂದ ಕೆಳಮುಖವಾಗಿ ಎಳೆಯಿರಿ. ನೀವು ಈ ಟೆಕ್ಸ್ಚರ್ ಅನ್ನು ವಿಭಿನ್ನ ಬಾಳುವ ಸ್ಥಳಗಳಿಗೆ ಅನೇಕ ಬಣ್ಣಗಳಲ್ಲಿ ಬಳಸಬಹುದು. ಪ್ರದರ್ಶಿಸಬೇಕಾದ ಮುಂದಿನ ಟೆಕ್ಸ್ಚರ್ ಆರ್ಟಿಸ್ಟಿಕ್ ಬ್ಯಾಗಿಂಗ್ ಪ್ಯಾಟರ್ನ್. ಈ ವಿನ್ಯಾಸಕ್ಕೆ ಸಹ ಬೇಸ್ ಕೋಟ್ ಆಗಿ ನೆರೋಲ್ಯಾಕ್ ಇಂಪ್ರೆಷನ್ಸ್ 24 ಕ್ಯಾರೆಟ್ ಮತ್ತು ಟಾಪ್ ಕೋಟ್ ಆಗಿ ನೆರೋಲ್ಯಾಕ್ ಇಂಪ್ರೆಷನ್ಸ್ ಐಡಿಯಾಸ್ ಬೇಕಾಗುತ್ತದೆ. ಈ ವಿನ್ಯಾಸಕ್ಕೆ ನಿಮಗೆ ಫೆಲ್ಟ್ ರೋಲರ್,
ಟ್ರೇ ಮತ್ತು ಬ್ಯಾಗಿಂಗ್ ರೋಲರ್ ಬೇಕಾಗುತ್ತದೆ. ಟಾಪ್ ಕೋಟ್ ಅನ್ನು ಗೋಡೆಯ ಮೇಲೆ ಸಮರೂಪವಾಗಿ ಹಚ್ಚಿ. ಬ್ಯಾಗಿಂಗ್ ರೋಲರ್ ಬಳಸುವ ಮೊದಲು ಅದರಿಂದ ಗಾಳಿಯನ್ನು ಒತ್ತಿ ಹೊರಹಾಕಿರಿ. ರೋಲರ್ ಅನ್ನು ಎರಡೂ ಕೈಗಳಿಂದ ದೃಢವಾಗಿ ಹಿಡಿದುಕೊಳ್ಳಿ ಮತ್ತು ಸಮರೂಪದ ಒತ್ತಡ ನೀಡುತ್ತಾ ಅದನ್ನು ನಿಧಾನವಾಗಿ ಮೇಲಿನಿಂದ ಕೆಳಮುಖವಾಗಿ ಎಳೆಯಿರಿ. ಪ್ರತಿ ಎಳೆತದ ನಂತರ ಬ್ಯಾಗಿಂಗ್ ರೋಲರ್ ಅನ್ನು ಹೆಚ್ಚುವರಿ ಬಣ್ಣವನ್ನು ತೆಗೆದುಹಾಕಲು ಕಾಗದದ ಮೇಲೆ ಸ್ವಚ್ಛಗೊಳಿಸಿ. ಅಪೇಕ್ಷಿತ ಟೆಕ್ಸ್ಚರ್ ಸಾಧಿಸುವವರೆಗೆ ರೋಲರ್ ಬಳಕೆಯನ್ನು ಮುಂದುವರಿಸಿ. ಈ ಟೆಕ್ಸ್ಚರ್ ಅನ್ನು ಸಹ ನಿಮ್ಮ ಮನೆಯಲ್ಲಿರುವ ವಿಭಿನ್ನ ಬಾಳುವ ಸ್ಥಳಗಳಿಗೆ ಅನೇಕ ಬಣ್ಣಗಳಲ್ಲಿ ಬಳಸಬಹುದು. ಮುಂದೆ ಪ್ರದರ್ಶಿಸಬೇಕಾದ ಟೆಕ್ಸ್ಚರ್ ದ ಆರ್ಟಿಸ್ಟಿಕ್ ಸ್ಪ್ರಿಂಕಲ್. ಮತ್ತೊಮ್ಮೆ ನಿಮಗೆ ಬೇಸ್ ಕೋಟ್ ಆಗಿ ನೆರೋಲ್ಯಾಕ್ ಇಂಪ್ರೆಷನ್ಸ್ 24 ಕ್ಯಾರೆಟ್ ಮತ್ತು ಟಾಪ್ ಕೋಟ್ ಆಗಿ ನೆರೋಲ್ಯಾಕ್ ಇಂಪ್ರೆಷನ್ಸ್ ಐಡಿಯಾಸ್ ಈ ವಿನ್ಯಾಸಕ್ಕೆ ಬೇಕಾಗುತ್ತದೆ. ರೋಲರ್ ಮತ್ತು ಟ್ರೇ ಜೊತೆಯಲ್ಲಿ ನಿಮಗೆ ಆರ್ಟಿಸ್ಟಿಕ್ ಸ್ಪ್ರಿಂಕಲ್ ಸ್ಟೆನ್ಸಿಲ್ ಈ ವಿನ್ಯಾಸಕ್ಕೆ ಬೇಕಾಗುತ್ತದೆ. ಮಾಸ್ಕಿಂಗ್ ಟೇಪ್ ಅನ್ನು ಸ್ಟೆನ್ಸಿಲ್ನ ಪ್ರತಿಯೊಂದು ತುದಿಯಲ್ಲಿ ಇರಿಸಿ ಮತ್ತು ಸ್ಟೆನ್ಸಿಲ್ ಅನ್ನು ಗೋಡೆಯ ಮೇಲಿರಿಸಿ. ಅದು ಸರಿಯಾಗಿ ಅಂಟಿಕೊಂಡಿದೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಿ, ಇಲ್ಲವಾದರೆ ಬಣ್ಣವು ಸ್ಟೆನ್ಸಿಲ್ ಮೂಲಕ ಪ್ರವಹಿಸುತ್ತದೆ. ರೋಲರ್ ಅನ್ನು ಸಮರೂಪ ವಿನ್ಯಾಸದಲ್ಲಿ ಬಳಸಿ. ಬಣ್ಣ ಇನ್ನೂ ಒದ್ದೆಯಾಗಿರುವಾಗ ಸ್ಟೆನ್ಸಿಲ್ ಅನ್ನು ನಿಧಾನವಾಗಿ ತೆಗೆದುಹಾಕಿ. ಸ್ಟೆನ್ಸಿಲ್ ಅನ್ನು ನಿಮ್ಮ ಗೋಡೆಯ ಮೇಲೆ ಅಪೇಕ್ಷಿತ ವಿನ್ಯಾಸವನ್ನು ಸಾಧಿಸಲು ರಚನಾತ್ಮಕವಾಗಿ ಬಳಸಿರಿ. ಮುಂದೆ ಪ್ರದರ್ಶಿಸಬೇಕಾದ ಟೆಕ್ಸ್ಚರ್ ಟ್ರೆಂಡಿ ಟ್ವಿಟರ್ ಪ್ಯಾಟರ್ನ್. ನಿಮಗೆ ಬೇಸ್ ಕೋಟ್ ಆಗಿ ನೆರೋಲ್ಯಾಕ್ ಇಂಪ್ರೆಷನ್ಸ್ 24 ಕ್ಯಾರೆಟ್ ಮತ್ತು ಟಾಪ್ ಕೋಟ್ ಆಗಿ ನೆರೋಲ್ಯಾಕ್ ಇಂಪ್ರೆಷನ್ಸ್ ಐಡಿಯಾಸ್ ಈ ವಿನ್ಯಾಸಕ್ಕೆ ಸಹ ಬೇಕಾಗುತ್ತದೆ. ರೋಲರ್ ಮತ್ತು ಟ್ರೇ ಜೊತೆಯಲ್ಲಿ ನಿಮಗೆ ಟ್ರೆಂಡಿ ಟ್ವಿಟರ್ ಸ್ಟೆನ್ಸಿಲ್ಸ್ ಬೇಕಾಗುತ್ತದೆ. ಈ ಟೆಕ್ಸ್ಚರ್ಗೆ 2 ಸ್ಟೆನ್ಸಿಲ್ಗಳ ಅಗತ್ಯವಿರುತ್ತದೆ. ಮೊದಲನೆಯ ಸ್ಟೆನ್ಸಿಲ್ ಅನ್ನು ಗೋಡೆಯ ಮೇಲಿರಿಸಿ. ಅದನ್ನು ಎರಡನೆಯ ಸ್ಟೆನ್ಸಿಲ್ನೊಡನೆ ಹೊಂದಿಸಲು ಮೊದಲನೆಯ ಸ್ಟೆನ್ಸಿಲ್ನ 4 ಮೂಲೆಗಳನ್ನು ಗುರುತು ಮಾಡಿಕೊಳ್ಳಿ. ರೋಲರ್ ಅನ್ನು ಸಮರೂಪ ವಿನ್ಯಾಸದಲ್ಲಿ ಬಳಸಿ. ಬಣ್ಣವು ಇನ್ನೂ ಒದ್ದೆಯಾಗಿರುವಾಗ ಸ್ಟೆನ್ಸಿಲ್ ಅನ್ನು ನಿಧಾನವಾಗಿ ತೆಗೆದುಹಾಕಿ. ಎರಡನೆಯ ಸ್ಟೆನ್ಸಿಲ್ ಅನ್ನು ಅದರ ಮೇಲೆ ಇರಿಸುವ ಮೊದಲು ಬಣ್ಣವನ್ನು ಒಣಗಲು ಬಿಡಿ. ಮೊದಲನೆಯ ಸ್ಟೆನ್ಸಿಲ್ನ ಮೂಲೆಗಳನ್ನು ಎರಡನೆಯದರ ಮೇಲೆ ಹೊಂದಿಸಿ ಇರಿಸಿ. ನೀವು ಎರಡನೆಯ ಸ್ಟೆನ್ಸಿಲ್ಗೆ ವಿಭಿನ್ನವಾದ ಅಥವಾ ಅದೇ ಬಣ್ಣವನ್ನು ಉಪಯೋಗಿಸಬಹುದು. ಬಣ್ಣವು ಅಸಂಪೂರ್ಣವಾಗಿ ಉಳಿದರೆ ಅಥವಾ ಸ್ಟೆನ್ಸಿಲ್ ಮೂಲಕ ಪ್ರವಹಿಸಿದರೆ ನೀವು ಪೂರ್ಣಗೊಳಿಸಲಾದ ಸ್ವರೂಪ ನೀಡಲು ಒಂದು ಬಣ್ಣದ ಬ್ರಷ್ ಉಪಯೋಗಿಸಬಹುದು. ಈ ಸ್ಟೆನ್ಸಿಲ್ಗಳು ನೀವು ನಿಮ್ಮ ಗೋಡೆಗಳ ಮೇಲೆ ವಿವಿಧ ಬಣ್ಣಗಳಲ್ಲಿ ಅಪೇಕ್ಷಿತ ಪರಿಣಾಮ ಪಡೆಯಲು ಸಹಾಯ ಮಾಡಬಲ್ಲವು. ಈಗ ಅಂತಿಮವಾಗಿ ಪ್ರದರ್ಶಿಸಬೇಕಾದ ಲಾಸ್ಟ್ ಟೆಕ್ಸ್ಚರ್ ಜಿಯೋಮೆಟ್ರಿಕ್ ಎಕೋ ಪ್ಯಾಟರ್ನ್. ಈ ವಿನ್ಯಾಸಕ್ಕೆ ನಿಮಗೆ ಬೇಸ್ ಕೋಟ್ ಆಗಿ ನೆರೋಲ್ಯಾಕ್ ಇಂಪ್ರೆಷನ್ಸ್ 24 ಕ್ಯಾರೆಟ್ ಮತ್ತು ಟಾಪ್ ಕೋಟ್ ಆಗಿ ನೆರೋಲ್ಯಾಕ್ ಇಂಪ್ರೆಷನ್ಸ್ ಐಡಿಯಾಸ್ ಬೇಕಾಗುತ್ತದೆ. ನಿಮಗೆ ರೋಲರ್ ಮತ್ತು ಟ್ರೇ ಜೊತೆಯಲ್ಲಿ ಜಿಯೋಮೆಟ್ರಿಕ್ ಎಕೋ ಸ್ಟೆನ್ಸಿಲ್ ಸಹ ಬೇಕಾಗುತ್ತದೆ. ರೋಲರ್ ಅನ್ನು ಉದ್ದದ ಗೆರೆಗಳಿಗೆ ಉದ್ದವಾಗಿ ಮತ್ತು ಅಡ್ಡಗೆರೆಗಳಿಗೆ ಅಡ್ಡಡ್ಡವಾಗಿ ಉಪಯೋಗಿಸಿ. ಬಣ್ಣವು ಇನ್ನೂ ಒದ್ದೆಯಾಗಿರುವಾಗ ಸ್ಟೆನ್ಸಿಲ್ ಅನ್ನು ನಿಧಾನವಾಗಿ ತೆಗೆದುಹಾಕಿ. ಈ ಸ್ಟೆನ್ಸಿಲ್ಗಳನ್ನು ನೀವು ನಿಮ್ಮ ಗೋಡೆಗಳ ಮೇಲೆ ವಿವಿಧ ಬಣ್ಣಗಳಲ್ಲಿ ಅಪೇಕ್ಷಿತ ಪರಿಣಾಮ ಪಡೆಯಲು ಉಪಯೋಗಿಸಬಹುದು. ನಿಮ್ಮ ಬಾಳುವ ಸ್ಥಳಗಳಿಗೆ ಅಪೇಕ್ಷಿತ ಪರಿಪೂರ್ಣತೆ ಮತ್ತು ವಿನ್ಯಾಸವನ್ನು ಪಡೆಯಲು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಅಸಲಿ ಮತ್ತು ಅಂಗೀಕೃತ ಪರಿಕರಗಳನ್ನು ಮಾತ್ರ ಉಪಯೋಗಿಸಿ.